ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಿನ್ನೆ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಬಂದಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ನಿನ್ನೆ ಈಗಾಗಲೇ ಡ್ಯೂರಿಂಗ್ ದ ಮಾರ್ಕೆಟ್ ಈ ನ್ಯೂಸ್ ಬಂದಿತ್ತು. ಸ್ಟಾಕ್ ಅಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಟ್ವಿಟರ್ ಅಲ್ಲೂ ಕೂಡ ನಾನು ಈ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ನೋಡೋಣ ಆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ ಸ್ಟಾಕ್ ಯಾವುದು ಅಂತ ನಾವು ನೋಡೋದಾದ್ರೆ NBCC ಇಂಡಿಯಾ ಲಿಮಿಟೆಡ್, ಒಂದು ಸರ್ಕಾರಿ ಕಂಪನಿ. ನಿನ್ನೆ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ 9.35% ಪಾಸಿಟಿವ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಎಸ್ಪೆಷಲಿ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಸುಮಾರು 10:30 ಟೈಮ್ಗೆ ಒಂದು ಅಪ್ಡೇಟ್ ಬಂತು. ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಸ್ಪೈಕ್ ಕಂಡು ಬಂತು, ನಿಯರ್ಲಿ 10%. ನಂತರ ಓವರ್ ಆಲ್ 9.35% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಆ ಕಂಪನಿ ಕೊಟ್ಟಂತ ಅಪ್ಡೇಟ್ ಏನು ಅದನ್ನ ನಾವು ನೋಡೋದಾದ್ರೆ BSE ವೆಬ್ಸೈಟ್ ಅಲ್ಲಿ ಕಂಪನಿ ಸಬ್ಮಿಟ್ ಮಾಡಿರುವಂತಹ PDF ಫೈಲ್ ಅನ್ನು ಓಪನ್ ಮಾಡಿದ್ದೀನಿ. ನಾನೀಗ ನೋಡಬಹುದು, ಇಂಟಿಮೇಷನ್ ಆಫ್ ವರ್ಕ್ ಆರ್ಡರ್ ರಿಸೀವ್ಡ್ ಬೈ NBCC ಇನ್ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಅಮೌಂಟಿಂಗ್ ₹15,000 crore ಅಪ್ರಾಕ್ಸಿಮೇಟ್ಲಿ. ಅಂದ್ರೆ ಕಂಪನಿಗೆ 15,000 ಕೋಟಿ ಆರ್ಡರ್ ಸಿಕ್ಕಿದೆ. ಎಲ್ಲಿಂದ ಅಂತ ನೋಡೋದಾದ್ರೆ ನೋಡಬಹುದು, ಡೆವಲಪ್ಮೆಂಟ್ ಆಫ್ ಸ್ಯಾಟಲೈಟ್ ಟೌನ್ಶಿಪ್ ಸ್ಪ್ರೆಡ್ ಓವರ್ 406 ಎಕರ್ಸ್ ಅಟ್ ರಾಖಿಗಂಡ್ ಅಕ್ಷಾ ಬೆಮಿನಾ ಶ್ರೀನಗರ್. ಅಂದ್ರೆ ಜಮ್ಮು ಕಾಶ್ಮೀರದ ಶ್ರೀನಗರ್ ಅಲ್ಲಿ 400 ಎಕರೆ ವಿಸ್ತಾರದ ಸ್ಯಾಟಲೈಟ್ ಟೌನ್ಶಿಪ್ ಡೆವಲಪ್ ಮಾಡುವಂತ ಆರ್ಡರ್ ಇದು. ಸುಮಾರು 15,000 ಕೋಟಿ ಶ್ರೀನಗರ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕಂಪನಿಗೆ ಸಿಕ್ಕಿರುವಂತ ಪ್ರಾಜೆಕ್ಟ್. ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟ ತಕ್ಷಣ ಸ್ಟಾಕ್ ಅಲ್ಲಿ ಈ ರೀತಿ ಸ್ಪೈಕ್ ಕಂಡು ಬಂತು. 15,000 ಕೋಟಿ ಅಂತಂದ್ರೆ ಸಣ್ಣ ಅಮೌಂಟ್ ಅಲ್ಲ. ಈ ಕಂಪನಿಯ ಸೈಜ್ ಅನ್ನು ನೋಡಬಹುದು, 33,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಆಲ್ಮೋಸ್ಟ್ ಅದರ ಹಾಫ್ ಆಫ್ ಮಾರ್ಕೆಟ್ ಕ್ಯಾಪ್ ಆರ್ಡರ್ ಅಂತಂದ್ರೆ ದೊಡ್ಡ ಆರ್ಡರ್ ಅಂತಾನೆ. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ. ನಿಮ್ಗೆ ಗೊತ್ತಿದೆ, ಇದು ಒಂದು ಸರ್ಕಾರಿ ಕಂಪನಿ. ನೀವು ಇಲ್ಲೇ ನೋಡಬಹುದು, NBCC ನವರತ್ನ CPSE ಅಂತ ಸಣ್ಣ ಅಕ್ಷರಗಳಲ್ಲಿ ಬರೆದಿದೆ ಕಂಪನಿಯ ಲೋಗೋದಲ್ಲೇ. ಕಂಪನಿಯ ರಿಟರ್ನ್ ಪ್ರೊಫೈಲ್ ಅನ್ನ ನಾವು ನೋಡೋದಾದ್ರೆ 1 ಇಯರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನಿಯರ್ಲಿ 300% ಪಾಸಿಟಿವ್ ಇದೆ 1 ಇಯರ್ ಅಲ್ಲಿ. ನಂತರ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 433%. ಬಟ್ ಈ ವರ್ಷದಲ್ಲಿ ಏನು ಪರ್ಫಾರ್ಮೆನ್ಸ್ ಬಂತು ಅದು ಈ ಕಂಪನಿಯ ದಿಕ್ಕನ್ನ ಬದಲಿಸಿದೆ ಅಂತಾನೆ ಹೇಳ್ಬೋದು. ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು, ಲಿಸ್ಟ್ ಆಗಿರೋದು 2012ರಲ್ಲಿ 12ರಿಂದ ಟಿಲ್ 17ವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ 17ರ ನಂತರ ಯಾವ ರೀತಿ ಕರೆಕ್ಷನ್ ಆಗಿದೆ ನೋಡಬಹುದು. 88%, ಆಲ್ಮೋಸ್ಟ್ 90% ಅಂತ ಬೇಕಿದ್ರೆ ಹೇಳ್ಬೋದು, ಅಥವಾ ಅಬೌವ್ 90% ಕೂಡ ಆಗಿರುತ್ತೆ. ಇಲ್ಲಿ ನಮಗೆ ಪ್ರಾಪರ್ ಆಗಿ ಕಾಣೋದಿಲ್ಲ. ಸೊ ಅಬೌವ್ 90% ಸ್ಟಾಕ್ ಡೌನ್ ಆಗಿದೆ. ಸೊ ನಂತರ ಈಗ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿದೆ ಕಂಪನಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ನೀತಿಗಳು ಈ ಕಂಪನಿಗಳಿಗೆ ಸಪೋರ್ಟ್ ಮಾಡ್ತಿದ್ದಾವೆ. ಹಾಗಾಗಿನೇ ಸರ್ಕಾರಿ ಕಂಪನಿಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾವೆ. ನೀವೀಗಾಗಲೇ ನೋಡಿದಿರಿ ಸಾಕಷ್ಟು ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನ. ಹಾಗೆ ಅವುಗಳು ಇನ್ನು ಮುಂದೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಲಕ್ಷಣ ಇದಾವೆ. ಬಟ್ ಫಾರ್ ಟೈಮ್ ಬಿಂಗ್ ಹಲವು ಸ್ಟಾಕ್ ಗಳು ಕರೆಕ್ಷನ್ ಕೂಡ ಆಗ್ತಿದಾವೆ, ಆಗಿದ್ದಾವೆ ಕೂಡ. ಬಟ್ ಇಂಥ ಸಮಯನ ನಾವು ನೋಡ್ತೀವಿ ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ. ಸೊ ರಿಟರ್ನ್ ಪ್ರೊಫೈಲ್ ಈ ರೀತಿ ಇದೆ. ಕಂಪನಿ ಹಾಗಾದ್ರೆ ಮೇಜರ್ ಬಿಸ್ನೆಸಸ್ ಏನ್ ಮಾಡುತ್ತೆ? ಕಂಪನಿಯ ವೆಬ್ಸೈಟ್ ಅಲ್ಲಿ ಅಬೌಟ್ ಅಸ್ಗೋಗಿ ಓವರ್ ವ್ಯೂಗೆ ಬಂದ್ರೆ ಇಲ್ಲಿ ನೋಡಬಹುದು, ಕಂಪನಿ 1960ರಲ್ಲಿ ಶುರುವಾಗಿರುವಂತದ್ದು ಸಿವಿಲ್ ಎಂಜಿನಿಯರಿಂಗ್ ಎಂಟರ್ಪ್ರೈಸಸ್ ಆಫ್ ದ ಗವರ್ನಮೆಂಟ್ ಆಫ್ ಇಂಡಿಯಾ. ಸೊ ಸಿವಿಲ್ ಎಂಜಿನಿಯರಿಂಗ್ ಅಲ್ಲಿ ಕೆಲಸ ಮಾಡುವಂತದ್ದು, ಅಂದ್ರೆ ಕನ್ಸ್ಟ್ರಕ್ಷನ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿ. ಇಲ್ಲೇ ನೋಡಬಹುದು ಕಂಪನಿಯ 3 ಮೇಜರ್ ಸೆಗ್ಮೆಂಟ್ಸ್: ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ಎಕ್ಸಿಕ್ಯೂಟಿಂಗ್ ಲ್ಯಾಂಡ್ ಮಾರ್ಕ್ ನ್ಯೂ ಪ್ರಾಜೆಕ್ಟ್ಸ್ ಇನ್ ಡೈವರ್ಸ್ ಸೆಕ್ಟರ್ಸ್ ಇನ್ಕ್ಲೂಡಿಂಗ್ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಫಾರ್ ದ ಗವರ್ನಮೆಂಟ್, ಎಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಅಥವಾ EPC ಅಂತ ಏನ್ ಶಾರ್ಟ್ ಆಗಿ ಕರಿತೀವಿ, ಮಾರ್ಕೆಟ್ ಅಂಡ್ ಕನ್ಸ್ಟ್ರಕ್ಟಿಂಗ್ ಚಿಮ್ನೀಸ್, ಕೂಲಿಂಗ್ ಟವರ್ಸ್ ಫಾರ್ ಪವರ್ ಸೆಕ್ಟರ್. ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ನಂತರ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್, ಡೆವಲಪಿಂಗ್ ವೈಡ್ ರೇಂಜ್ ಆಫ್ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಅಸೆಟ್ಸ್ ಫಾರ್ ಗವರ್ನಮೆಂಟ್ಸ್ ಅಂಡ್ ದ ಪಬ್ಲಿಕ್. ಅಂದ್ರೆ ಈಗ ಏನು ಕಂಪನಿಗೆ ಆರ್ಡರ್ ಸಿಕ್ಕಿದೆ 15,000 ಕೋಟಿ, ಅದು ಇದೇ ಸೆಗ್ಮೆಂಟ್ ಅಲ್ಲಿ ಸಿಕ್ಕಿರುವಂತ ಆರ್ಡರ್ ಅಂತ ಹೇಳ್ಬೋದು. ಹಾಗೆ ಕಂಪನಿಯ ರೆವೆನ್ಯೂ ಎಲ್ಲಿ ಜಾಸ್ತಿ ಜನರೇಟ್ ಆಗ್ತಿದೆ ಅಂತ ಕೂಡ ನೋಡಬಹುದು ನೀವು ಇಲ್ಲಿ. ಪರಿಯೋಜನಾ ಪ್ರಬಂಧನ್ ಪರಾಮರ್ಶ ಅಂದ್ರೆ ಈ ಸೆಗ್ಮೆಂಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ. ನಂತರ EPC, ಸಂವಿಧ ಸ್ಥಾವರ್ ಸಂಪದ ವಿಕಾಸ್, ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್. ಹಾಗೆ ಕಂಪನಿಯ ರೆವೆನ್ಯೂ ಗ್ರೋತ್ ಬಗ್ಗೆ ಕೂಡ ಇಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದ್ಸಲ ನೋಡ್ಕೊಳ್ಬಹುದು, ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಹಾಗೆ ಸಬ್ಸಿಡಿಯರೀಸ್, ಕಂಪನಿಯ ಅಂಡರ್ ಬರುವಂತ ಕೆಲವೊಂದು ಸಬ್ಸಿಡಿಯರೀಸ್ ಕೂಡ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ, ಬೇಕಿದ್ರೆ ಓದ್ಕೊಳ್ಬಹುದು. ನಂತರ ಗ್ಲೋಬಲ್ ರೆಕಗ್ನಿಷನ್ ಕೂಡ ಇದೆ. 1977ರಲ್ಲಿ ಕಂಪನಿ ಗ್ಲೋಬಲ್ ಆಪರೇಷನ್ಸ್ ಕೂಡ ಶುರು ಮಾಡಿದೆ. ನೋಡಬಹುದು, ಲಿಬಿಯಾ, ಇರಾಕ್, ಯೆಮೆನ್, ನೇಪಾಲ್, ಮಾಲ್ಡೀವ್ಸ್, ಮಾರಿಷಸ್, ಟರ್ಕಿ, ಬೋಟ್ಸ್ವಾನಾ ಈ ಎಲ್ಲ ದೇಶಗಳಲ್ಲಿ ಕಂಪನಿ ಪ್ರಾಜೆಕ್ಟ್ ಗಳನ್ನ ಡೆವಲಪ್ ಮಾಡಿದೆ ಈಗಾಗಲೇ. ಹಾಗೆ ವೇರಿಯಸ್ ಕಂಪನಿಗಳ ಜೊತೆ MOU ಕೂಡ ಇದೆ, ಅದನ್ನು ಕೂಡ ಇಲ್ಲಿ ನೋಡ್ಕೊಳ್ಬಹುದು. ಹಾಗೆ ಸಮ್ ಆಫ್ ದ ನೋಟಬಲ್ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸ್ ಕಂಪನಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರುವಂತಹ ಪ್ರಾಜೆಕ್ಟ್ಸ್ ನೇಮ್ ಕೂಡ ಇದೆ. ಹಾಗೆ ಅಂಡರ್ ಕನ್ಸ್ಟ್ರಕ್ಷನ್ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸ್ ಕೂಡ ಇದೆ. ನೀವು ಇಲ್ಲಿ ನೋಡಬಹುದು, ಸೋಷಿಯಲ್ ಹೌಸಿಂಗ್ ಯೂನಿಟ್ಸ್ ಮೈರ್ತಬಾಕ್ ಅಂಡ್ ಅಗೋಟಿಯರ್, ಮಾರಿಷಸ್ ಅಲ್ಲಿ, ಮಾಲ್ಡೀವ್ಸ್ ಅಲ್ಲಿ, ಮಲಾವಿ, ಜುಮಯಾ, ಗಬೋನ್, ಗಾಂಬಿಯಾ, ಲೈಬೀರಿಯಾ,
ಬುರ್ಕಿನಾ ಫಾಸೋ, ಟೋಗೋ, ಉಗಾಂಡಾ, ಸುಮಾರು ದೇಶಗಳಲ್ಲಿ ಕಂಪನಿ ಹಲವಾರು ಪ್ರಾಜೆಕ್ಟ್ಸ್ ಅನ್ನ ಈಗಲೂ ಕೂಡ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಈಗ ಕಂಪನಿಯ ಟ್ರೇಡ್ ಅಂಡ್ ಸರ್ವಿಸಸ್ ಗೆ ಬಂದ್ರೆ ಕ್ಲೈಂಟ್ಸ್ ಯಾರ್ಯಾರಿದ್ದಾರೆ ಅಂತ ನಾವು ಒಂದ್ಸಲ ನೋಡೋದಾದ್ರೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಡಿಪಾರ್ಟ್ಮೆಂಟ್ಸ್ ಇದಾವೆ ನೋಡಬಹುದು. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಟೂರಿಸಂ, ಮೈನ್ಸ್, ಹೌಸಿಂಗ್, ಹೋಮ್ ಅಫೈರ್ಸ್, ಡಿಫೆನ್ಸ್, ಎಕ್ಸ್ಟರ್ನಲ್ ಅಫೈರ್ಸ್, ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇವೆಲ್ಲನೂ ಕೂಡ ಇದೆ. ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ಕೂಡ ಇದೆ ನೋಡಬಹುದು. IIT ಇದೆ, NIT ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಸೆಂಟ್ರಲ್ ಯೂನಿವರ್ಸಿಟೀಸ್, ಸ್ಟೇಟ್ ಗವರ್ನಮೆಂಟ್ಸ್, ಆಟೋನಮಸ್ ಬಾಡೀಸ್, ಹಾಗೆ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್, ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ಸ್ ಇವೆಲ್ಲನೂ ಕೂಡ ಕೀ ಕ್ಲೈಂಟ್ಸ್ ಕಂಪನಿಗೆ. ಸೊ ಈ ಕಂಪನಿ ಬೆಲಾರಸ್ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಕೂಡ ಹೊಂದಿದೆ. ಇಂಟರ್ನ್ಯಾಷನಲ್ ಪಾರ್ಟ್ನರ್ಶಿಪ್ ನೀವು ಇಲ್ಲಿ ನೋಡಬಹುದು. ಜಾಯಿಂಟ್ ಪಾರ್ಟಿಸಿಪೇಷನ್ ಇನ್ ಅಪ್ಕಮಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಎನರ್ಜಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇನ್ ಇಂಡಿಯಾ ಅಂಡ್ ದ ರಿಪಬ್ಲಿಕ್ ಆಫ್ ಬೆಲಾರಸ್ ನೋಡಬಹುದು. JSV ಬೆಲ್ಜಾರು ಬೆಸ್ಟ್ರಾಯ್ ಈ ಕಂಪನಿ ಜೊತೆ ಇಂಟರ್ನ್ಯಾಷನಲ್ ಪಾರ್ಟ್ನರ್ಶಿಪ್ ಕೂಡ ಇದೆ ಕಂಪನಿದು. ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಏನ್ ಹೇಳುತ್ತೆ? ಸೊ ಆ ಕಡೆ ಬಂದ್ರೆ 1959 ಕೋಟಿ ರಿಸರ್ವ್ಸ್ ಇದೆ ಕಂಪನಿಯಲ್ಲಿ. ನಂತರ ಲಾಸ್ಟ್ 5 years ರಿಸರ್ವ್ಸ್ ನೋಡಬಹುದು ಗ್ರಾಜುಯಲ್ ಆಗಿ ಜಾಸ್ತಿ ಆಗ್ತಾ ಇದೆ. ಕನ್ಸಿಸ್ಟೆನ್ಸಿ ಇದೆ, ಪ್ರತಿ ವರ್ಷ ಕೂಡ ಕಂಪನಿ ರಿಸರ್ವ್ಸ್ ಜಾಸ್ತಿ ಆಗಿದೆ. ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ, ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ. ಅಂದ್ರೆ ಪ್ಯೂರ್ ಡೆಟ್ ಫ್ರೀ ಕಂಪನಿ, ಯಾವುದೇ ರೀತಿಯ ಸಾಲ ಅಥವಾ ಎಕ್ಸ್ಟ್ರಾ ಬರ್ಡನ್ ಕಂಪನಿಗೆ ಇಲ್ಲ. ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಅನ್ನು ನೋಡಿದ್ರೆ 2231 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ. ಸೊ ಬ್ಯಾಲೆನ್ಸ್ ಶೀಟ್ ಅಂತೂ ತುಂಬಾ ಚೆನ್ನಾಗಿದೆ. 5 ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಬೇಕಿದ್ರೆ ಹೇಳ್ಬೋದು. ತುಂಬಾ ಒಳ್ಳೆ ಬ್ಯಾಲೆನ್ಸ್ ಶೀಟ್ ಅನ್ನ ಕಂಪನಿ ಮ್ಯಾನೇಜ್ ಮಾಡಿದೆ. ಹಾಗೆ ಕಂಪನಿಯ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಹೇಗಿತ್ತು ಈ ಹಿಂದೆ ಅಂತ ನಾವು ನೋಡೋದಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಎಸ್ಪೆಷಲಿ ನಾವು ನೋಡಿದ್ವಿ ಕಂಪನಿಯ ಶೇರ್ ಪ್ರೈಸ್ ಅಲ್ಲಿ 2017 ನಂತರ ಡೌನ್ ಫಾಲ್ ಕಂಡು ಬಂದಿತ್ತು. ಅಲ್ಲೇನಾದ್ರೂ ಬಿಸ್ನೆಸ್ ಡೌನ್ ಇದೆಯಾ ಅಂತ ನಾವು ಅಬ್ಸರ್ವ್ ಮಾಡೋದಾದ್ರೆ 2014 4067 ಕೋಟಿ ಸೇಲ್ಸ್ ಇತ್ತು. 4300, 5800, 7400, 8400, 9900 ಅಂದ್ರೆ 2017 ಕಂಪನಿ ಅಂಡರ್ ಪರ್ಫಾರ್ಮ್ ಮಾಡಿದ್ರು ಕೂಡ ಬಟ್ ಸೇಲ್ಸ್ ಅಲ್ಲಿ ಏನ್ ಡೌನ್ ಇಲ್ಲ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ನೋಡೋಣ ಮುಂದುವರೆದು ಸೇಲ್ಸ್ ಅಲ್ಲಿ ಏನ್ ಅಂಡರ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗೇ ಇತ್ತು ಟಿಲ್ 19 ವರೆಗೂ. 2020 ಸ್ವಲ್ಪ ಡೌನ್ ಆಯ್ತು. 21 ಕೂಡ ತುಂಬಾನೇ ಹೊಡೆತ ಕೊಡ್ತು ಅಂತಾನೆ ಹೇಳ್ಬೋದು ಕಂಪನಿಗೆ. ನಂತರ 22 ಸ್ವಲ್ಪ ಗ್ರಾಜುಯಲ್ ಆಗಿ ಇಂಪ್ರೂವ್ ಆಯ್ತು. 23 ಸ್ವಲ್ಪ ಇಂಪ್ರೂವ್ಮೆಂಟ್. 24 ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. 10,433 ಕೋಟಿ ಬಂದಿದೆ ಕಂಪನಿಯ ಸೇಲ್ಸ್. ಇನ್ನು Q1 ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಸೊ ರಿಸಲ್ಟ್ ಅನೌನ್ಸ್ ಆದ್ಮೇಲೆ TTM ಆಡ್ ಆಗುತ್ತೆ. ನಂತರ ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು, ಇಲ್ಲಿ ಪಾಸಿಟಿವ್ ಇದೆ, ಎಲ್ಲೂ ಏನು ನೆಗೆಟಿವ್ ಆಗಿಲ್ಲ, ಪಾಸಿಟಿವ್ ಇದೆ. ನಂತರ ನೆಟ್ ಪ್ರಾಫಿಟ್ಗೆ ಬಂದ್ರೆ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಬಟ್ 17-18 ಏನು ಡೌನ್ ಆಗಿದೆ ಸ್ಟಾಕ್. ಬಟ್ ಇಲ್ಲೇನಂತ ಡೌನ್ ಫಾಲ್ ಇಲ್ಲ. 19-20 ಡೌನ್ ಫಾಲ್ ಇದೆ. ಬಟ್ ಅಷ್ಟಲ್ಲಾಗ್ಲೇ ಸ್ಟಾಕ್ ಆಲ್ಮೋಸ್ಟ್ 80-90% ಬಿದ್ದಿತ್ತು. ಅಂದ್ರೆ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಡಿಸೆಂಟ್ ಇದೆ ಬಟ್ ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದಿತ್ತು. ಬಟ್ ಇತ್ತೀಚಿನ ದಿನಗಳ ಕಮ್ ಬ್ಯಾಕ್ ತುಂಬಾನೇ ಸ್ಟ್ರಾಂಗ್ ಆಗಿ ಕಂಡು ಬಂದಿದೆ ಅಂತಾನೆ ಹೇಳ್ಬೋದು ಕಂಪನಿಯಲ್ಲಿ. ಓವರ್ ಆಲ್ 414 ಕೋಟಿ ಪ್ರಾಫಿಟ್ ಅನ್ನ ಕಂಪನಿ 2024 ಅಂದ್ರೆ 24ರ ಆರ್ಥಿಕ ವರ್ಷದಲ್ಲಿ ಗಳಿಸಿದೆ ಅಂತಾನೆ ಹೇಳುವುದು. 23-24 ನಂತರ ರಿಟರ್ನ್ ಆನ್ ಇಕ್ವಿಟಿಗೆ ಬಂದ್ರೆ ಡಿಸೆಂಟ್ ನಂಬರ್ಸ್ ಇದೆ. ಸೊ ಡಬಲ್ ಡಿಜಿಟಲ್ ಇದೆ, ನಿಯರ್ಲಿ 20 ಅಥವಾ ಅಬೌಟ್ 20. CAGR ಚೆನ್ನಾಗಿದೆ. ಇತ್ತೀಚಿನ ಸ್ಟಾಕ್ ರ್ಯಾಲಿ ನಂತರ CAGR ಇಂಪ್ರೂವ್ ಆಗಿದೆ. ಪ್ರಾಫಿಟ್ ಗ್ರೋತ್ ಅಲ್ಲಿ TTM ಅಂಡ್ 3 years ತುಂಬಾ ಚೆನ್ನಾಗಿದೆ. 5 years ಅಂಡ್ 10 years ಸಿಂಗಲ್ ಡಿಜಿಟಲ್ ಇದೆ. ಸೊ ಇತ್ತೀಚಿನ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಸೇಲ್ಸ್ ಗ್ರೋತ್ ಅಲ್ಲೂ ಅಷ್ಟೇ 3 years ಅಂಡ್ TTM ತುಂಬಾ ಚೆನ್ನಾಗಿದೆ. 5 years ಅಲ್ಲಿ ಅಂತ ಗ್ರೋತ್ ಇರಲಿಲ್ಲ ಬಟ್ ಈಗ ಇಂಪ್ರೂವ್ ಆಗಿದೆ. ಬಟ್ ಅದೇ ಮೊಮೆಂಟಮ್ ಅನ್ನ ಮುಂದಿನ ದಿನಗಳಲ್ಲಿ ಕಂಪನಿ ಕಾಪಾಡ್ಕೊಂಡ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಿ. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಇಲ್ಲಿ 61.75% ಪ್ರಮೋಟರ್ಸ್ ಇದ್ದಾರೆ. ಅಂದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾ ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರುತ್ತೆ ನೋಡಬಹುದು ನೀವು ಇಲ್ಲಿ. 61.75% ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾರೆ. 4.43% FIS ಇದ್ದಾರೆ. DIS 9.5% ಇದ್ದಾರೆ. ಪಬ್ಲಿಕ್ 24% ಇದ್ದಾರೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಬಟ್ ಜಾಸ್ತಿ FIS DIS ಪಾರ್ಟಿಸಿಪೇಷನ್ ಇಲ್ಲ. ನಿಯರ್ಲಿ 13-14% ಹೋಲ್ಡಿಂಗ್ ಇದೆ ಅವ್ರದ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ವಿಚಾರಕ್ಕೆ ಬರೋಣ. ಯಾಕಂದ್ರೆ ಈಗ ಎಸ್ಪೆಷಲಿ ಲಾಸ್ಟ್ 1 week ಇಂದ PSU ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಸೊ ಇದು ಕೂಡ ಒಂದು PSU ಸ್ಟಾಕ್, ಸರ್ಕಾರಿ ಕಂಪನಿ. ಸೊ ನಿನ್ನೆ ಅಂತೂ ಈ ನ್ಯೂಸ್ ನ ಕಾರಣಕ್ಕೆ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಿಮಗೆ 6 months ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಾವು ಮೊನ್ನೆಯ ಪರ್ಫಾರ್ಮೆನ್ಸ್ ಗೆ ಕಂಪೇರ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು 15-16% ಈಗಾಗಲೇ ಡೌನ್ ಆಗಿತ್ತು ಸ್ಟಾಕ್. ನಿನ್ನೆ ಒಂದು ಒಳ್ಳೆ ಸುದ್ದಿ ಬಂದಿದ್ರಿಂದ 8-9% ರ್ಯಾಲಿ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಅದಕ್ಕಾದ್ರೆ ಇದೇ ಮೊಮೆಂಟಮ್ ಕಂಟಿನ್ಯೂ ಆಗುತ್ತಾ? ಖಂಡಿತ ಇದ್ರ ಬಗ್ಗೆ ಯಾರು ಎಕ್ಸಾಕ್ಟ್ಲಿ ಹಿಂಗೆ ಆಗ್ಬೋದು ಅಂತ ಹೇಳಿಕ್ ಆಗೋದಿಲ್ಲ. ಸೊ PSU ಸೆಕ್ಟರ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಕಂಡು ಬರ್ತಾ ಇದೆ. ಸೊ ಅದರ ಇಂಪ್ಯಾಕ್ಟ್ ಈ ಸ್ಟಾಕ್ ಮೇಲೂ ಬೀಳ್ಬಹುದು, ಬೀಳಲ್ಲ ಅಂತ ಏನಲ್ಲ. ಈಗಾಗಲೇ ಬಿದ್ದಿದೆ ಒಂದಷ್ಟು. ನಿನ್ನೆ ನ್ಯೂಸ್ ನ ಕಾರಣಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ ನಂತರ ಸ್ವಲ್ಪ ರಿಕವರ್ ಆಗಿದೆ ಅಷ್ಟೇ. ಇಲ್ಲಾಂದ್ರೆ ಮೋರ್ ದನ್ 15% ಇರ್ತಾ ಇತ್ತು. ಸೊ ಈ ಕಂಪನಿಗಳ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ ಕಂಪನಿಗಳ ಬಿಸ್ನೆಸ್ ಏನು ನಾವು ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ
ಅದೇ ರೀತಿ ಗ್ರೋ ಆಗ್ಬೇಕು. ಅದೇ ರೀತಿ ಗ್ರೋ ಆದ್ರೆ ಖಂಡಿತ ನಮ್ಗೆ ಆಗ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡೋ ಅಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ ಕೇಸ್ ಅಗೇನ್ ಅಂಡರ್ ಪರ್ಫಾರ್ಮೆನ್ಸ್ ಬಿಸ್ನೆಸ್ ವೈಸ್ ಬಂತು ಅಂದ್ರೆ ಮತ್ತೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಹಾಗೆ ಕಂಪನಿ ಇನ್ನು ರಿಸಲ್ಟ್ ಅನೌನ್ಸ್ ಮಾಡಿಲ್ಲ. ಕಂಪನಿಯ ರಿಸಲ್ಟ್ ಯಾವಾಗಿದೆ ಅಂತ ನೋಡೋದಾದ್ರೆ ನೋಡಬಹುದು 13 ಆಗಸ್ಟ್ ಇದೆ, ಅಂದ್ರೆ ಮಂಗಳವಾರ. ಸೊ ಮಂಗಳವಾರ ರಿಸಲ್ಟ್ ನೋಡಿ. ಸೊ ರಿಸಲ್ಟ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಸ್ಟಾಕ್ ಅಲ್ಲಿ ನೆಕ್ಸ್ಟ್ ಡೇ ಪರ್ಫಾರ್ಮೆನ್ಸ್ ಬರ್ಬೋದು. ಜೊತೆಗೆ ಮಂಗಳವಾರ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರುತ್ತೆ. ಇನ್ ಕೇಸ್ ರಿಸಲ್ಟ್ ನೆಗೆಟಿವ್ ಇತ್ತು, ಸ್ಟಾಕ್ ಅಲ್ಲಿ ಏನಾದ್ರು ನೆಗೆಟಿವ್ ರಿಯಾಕ್ಷನ್ ಬಂದ್ರೆ ಸ್ವಲ್ಪ ಕರೆಕ್ಷನ್ ಆದೇ ಆಗುತ್ತೆ. ಸೊ ಕರೆಕ್ಷನ್ ವೈಟ್ ಮಾಡಿ. ಸೊ ಕರೆಕ್ಷನ್ ಆದ ನಂತರ ನಿಮ್ಗೆ ಬೆಟರ್ ಪರ್ಫಾರ್ಮೆನ್ಸ್ ಕೊಡಬಹುದು ಅಂತ ಅನ್ಸಿದ್ರೆ ಕನ್ಸಿಡರ್ ಮಾಡಬಹುದು, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು. ಸೊ ರಿಸಲ್ಟ್ ಗೋಸ್ಕರ ವೈಟ್ ಮಾಡಿ. ಖಂಡಿತ ಇವತ್ತಿನ ಅಥವಾ ನಿನ್ನೆಯ ರ್ಯಾಲಿಯನ್ನ ನೋಡಿ ಬೈ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೋ ಗೊತ್ತಿಲ್ಲ. ಎಸ್ಪೆಷಲಿ ಕಂಪನಿಯ ರಿಸಲ್ಟ್ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ. ಕಂಪನಿಗೆ ಸಿಕ್ಕಿರುವಂತ ಆರ್ಡರ್ ಅಂತೂ ತುಂಬಾ ಒಳ್ಳೆ ಆರ್ಡರ್, 15,000 ಕೋಟಿ ಆರ್ಡರ್ ಅಂತಂದ್ರೆ ಸಣ್ಣ ಆರ್ಡರ್ ಅಲ್ಲ. ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡಿದಾಗ ಬಿಸ್ನೆಸ್ ಇದೇ ರೀತಿ ಕಂಟಿನ್ಯೂ ಆಗ್ಬೇಕಾಗುತ್ತೆ. ಹಾಗಾಗಿ ರಿಸಲ್ಟ್ ಕ್ರೂಷಿಯಲ್ ರೋಲ್ ಅನ್ನು ಪ್ಲೇ ಮಾಡುತ್ತೆ. ಹಾಗಾಗಿ ರಿಸಲ್ಟ್ಗೆ ವೆಯ್ಟ್ ಮಾಡಿ, ರಿಸಲ್ಟ್ ನೋಡಿ. ರಿಸಲ್ಟ್ ಚೆನ್ನಾಗಿ ಬಂತು, ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದ್ರೆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಜೊತೆಗೆ ತುಂಬಾ ಜನ ನೋಡೋದು ಸ್ಟಾಕ್ ಪ್ರೈಸ್ ಅನ್ನ ನೋಡಿ ಯಾವುದೇ ಕಾರಣಕ್ಕೂ ಯಾವ ಸ್ಟಾಕ್ ಅನ್ನು ಬೈ ಮಾಡಬೇಡಿ. ಕಂಪನಿಯ ಬಿಸ್ನೆಸ್ ಅನ್ನು ನೋಡಿ. ಅಲ್ಲಿ ಚೆನ್ನಾಗಿತ್ತು ಅಂದ್ರೆ ಪರ್ಫಾರ್ಮೆನ್ಸ್, ಸ್ಟಾಕ್ ಪ್ರೈಸ್ ಇವತ್ತು 500 ಇರೋದು ನಾಳೆ 1000 ಆಗುತ್ತೆ, 1000 ಇರೋದು 1,500 ಆಗುತ್ತೆ, ಅಥವಾ 5,000 ಇದ್ರೆ 6,000 ಆಗುತ್ತೆ, 7,000 ಆಗುತ್ತೆ. ಸ್ಟಾಕ್ ಪ್ರೈಸ್ ಇಂಪಾರ್ಟೆಂಟ್ ಆಗಬಾರ್ದು, ಕಂಪನಿಯ ಬಿಸ್ನೆಸ್ ಇಂಪಾರ್ಟೆಂಟ್ ಆಗಬೇಕು. ಸೊ ಬಿಸ್ನೆಸ್ ನಡೀತಾ ಸ್ಟಾಕ್ ಪ್ರೈಸ್ ಅಪ್ರಿಶಿಯೇಟ್ ಆಗುತ್ತೆ. ಬಿಸ್ನೆಸ್ ನಡೀತಿಲ್ವಾ ಸ್ಟಾಕ್ ಪ್ರೈಸ್ ಕೆಳಗಡೆ ಬರುತ್ತೆ ಅಷ್ಟೇ. ಸಿಂಪಲ್. ಪ್ರೈಸ್ ಅನ್ನ ನೋಡಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಡಿ. ನೀವು 10 ಕ್ವಾಂಟಿಟಿ ತಗೊಳತಕ್ ಬೇಕಾದ್ರೆ ಒಂದೇ ಕ್ವಾಂಟಿಟಿ ತಗೊಳ್ಳಿ, ಬಟ್ ಕ್ವಾಲಿಟಿ ತಗೊಳ್ಳಿ. ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಒಂದು ಬ್ರಾಂಡೆಡ್ ಬಟ್ಟೆನೋ ಬ್ರಾಂಡೆಡ್ ಮೊಬೈಲ್ ತಗೊಳಕ್ ಹೋದಾಗ ನಿಮ್ಗೆ ಯಾವ್ದಾದ್ರು ಇನ್ನೊಂದು ಅನ್ಬ್ರಾಂಡೆಡ್ ಅದಕ್ಕಿಂತ 90% ಡಿಸ್ಕೌಂಟ್ ಅಲ್ಲಿ ಕೊಡ್ತೀವಿ ಅಂದ್ರೆ ತಗೊಳ್ತೀರಾ? ಇಲ್ಲ ತಾನೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಶರ್ಟ್ ಅಂತಾನೆ ಇಟ್ಕೊಳ್ಳೋಣ, 1,000 ರೂಪಾಯಿ ಶರ್ಟ್ ಅಂತಂದ್ರೆ ಇನ್ನೊಂದು ಯಾವ್ದೋ ತೋರಿಸ್ಬಿಟ್ಟು ಇದನ್ನ 200 ರೂಪಾಯಿ ಕೊಡ್ತೀವಿ ಅಂತ ನೀವು ತಗೊಳ್ತೀರಾ? ಫಸ್ಟ್ ಅದರ ಕ್ವಾಲಿಟಿ ನೋಡ್ತೀರಿ. ಇನ್ ಕೇಸ್ 200 ರೂಪಾಯಲ್ಲಿ ಒಳ್ಳೆ ಕ್ವಾಲಿಟಿ ಇದ್ರೆ ಖಂಡಿತ ಅದನ್ನೇ ನೀವು ತಗೊಳ್ತೀರಿ. 1,000 ರೂಪಾಯಿ ಕೊಡೋದು ಯಾಕೆ ಅಂತ. ಇನ್ ಕೇಸ್ 200 ರೂಪಾಯಿದು ಕಡಿಮೆ ಕ್ವಾಲಿಟಿ ಇದಾಗಿದ್ದು ಚೆನ್ನಾಗಿಲ್ಲ ಅನ್ಸಿದ್ರೆ ನಿಮ್ಗೆ ತಗೊಳ್ಳಲ್ಲ. ಸ್ಟಾಕ್ ಅಲ್ಲೂ ಕೂಡ ಇದೇ ರೀತಿ ಪಿಕ್ ಮಾಡಬೇಕು. ಕ್ವಾಲಿಟಿ ಸ್ಟಾಕ್ ಎಷ್ಟೇ ರೇಟ್ ಇರ್ಲಿ ತಲೆ ಕೆಡಿಸ್ಕೊಳ್ಬಾರ್ದು. ಅದು 5 ರೂಪಾಯಿ ಇರ್ಲಿ, 500 ರೂಪಾಯಿ ಇರ್ಲಿ, 5,000 ಇರ್ಲಿ. ನೀವು ಒಂದು ಬಟ್ಟೆಯನ್ನ ಸೆಲೆಕ್ಟ್ ಮಾಡುವಾಗ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಿರೋ, ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡುವಾಗ್ಲೂ ಕೂಡ ಅದಕ್ಕಿಂತ 100 ಪಟ್ಟು ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು. ಯಾಕೆಂತಂದ್ರೆ ಇದು ನಿಮ್ಮ ಲೈಫ್ ಚೇಂಜಿಂಗ್ ಡಿಸಿಷನ್. ಇನ್ ಕೇಸ್ ಸಕ್ಸಸ್ ಆದ್ರೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ, ಬಟ್ಟೆ ತಗೊಂಡ್ರೆ 6 ತಿಂಗಳು ವರ್ಷನೋ ಹಾಕೊಳ್ತೀರಿ, ಆಮೇಲೆ ಅರ್ಧೋಗುತ್ತೆ. ಬಟ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಹಂಗಲ್ಲ. ಲೈಫ್ ಲಾಂಗ್ ನಿಮ್ಮ ಲೈಫ್ ಅನ್ನ ಬದಲಾಯಿಸುವಂತ ಡಿಸಿಷನ್ ಆಗಿರುತ್ತೆ. ಹಾಗಾಗಿನೇ ಯಾವತ್ತು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳುವಾಗ ತುಂಬಾ ಕೇರ್ಫುಲ್ ಆಗಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಬಟ್ ಬೇಜಾರಾಗೋದಷ್ಟು ಇದೆ, ಕೆಲವು ಸಲ ಒಂದು ಮೊಬೈಲ್ ಅನ್ನ ತಗೊಳಕ್ಕೆ ನಾವು ತೋರಿಸುವಂತ ಇಂಟ್ರೆಸ್ಟ್ ಅನ್ನ ಅಥವಾ ನಾವು ಮಾಡುವಂತ ರಿಸರ್ಚ್ ಅನ್ನ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಮಾಡೋದಿಲ್ಲ, ರ್ಯಾಂಡಮ್ ಆಗಿ ಬೈ ಮಾಡ್ಬಿಡ್ತೀವಿ. ಅದು ತುಂಬಾ ತಪ್ಪು. ಅದಕ್ಕೆ ನಾವು ದೊಡ್ಡ ಬೆಲೆ ತೆರಬೇಕಾಗುತ್ತೆ. ಹಾಗಾಗಿ ಅಂತ ತಪ್ಪನ್ನ ಯಾವತ್ತು ಮಾಡಬೇಡಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ. ಕಂಪನಿಯ ಕ್ವಾಲಿಟಿ ನೋಡಿ. ಕ್ವಾಲಿಟಿ ಚೆನ್ನಾಗಿತ್ತಾ ಪ್ರೈಸ್ ಮ್ಯಾಟರ್ ಆಗಬಾರ್ದು. ಕ್ವಾಲಿಟಿ ಚೆನ್ನಾಗಿಲ್ವಾ ಅದು 1 ರೂಪಾಯಿಲಿರ್ಲಿ, 5 ರೂಪಾಯಿಲಿರ್ಲಿ, ಅಥವಾ 5,000 ಇರಲಿ, ಇಗ್ನೋರ್ ಮಾಡ್ಬಿಡಿ ಅಷ್ಟೇ. ಸರಿಗಳಿರಿ. ನೋಡೋಣ ಕಂಪನಿಯ ರಿಸಲ್ಟ್ 13ನೇ ತಾರೀಕು ಯಾವ ರೀತಿ ಇರುತ್ತೆ ಅಂತ. ನಂತರ ಒಂದಷ್ಟು ಮಾಹಿತಿ ಗೊತ್ತಾಗುತ್ತೆ ರಿಸಲ್ಟ್ ಅನ್ನ ನೋಡಿದ್ಮೇಲೆ. ನಂತರ ಬೇಕಿದ್ರೆ ನೀವು ಡಿಸೈಡ್ ಮಾಡಬಹುದು ಏನ್ ಮಾಡಬೇಕು ಅಂತ. ಸರಿಗಳಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.